ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ತಾರೀಕು ನೋಡ್ರಿ 17/8/2026. ಇವತ್ತಿನ ವಿಶೇಷವಾದಂಥ ಅಪ್ಡೇಟ್ ಏನಂತಂದರೆ, KU ವೆಬ್ಸೈಟಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ 2ನೇ ಸುತ್ತಿಗೆ ಸಂಬಂಧಿಸಿದಂತೆ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳನ್ನು KEದವರು ಮಾಡಿರುವಂಥದ್ದು. KCT ಈಗಾಗಲೇ ಯಾರೆಲ್ಲ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಟ್ರೀಗಳನ್ನು ಮಾಡಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ KEದವ್ರು ಏನು ಮಾಡಿದಾರಪ್ಪ ಅಂತಂದರೆ, ತಾತ್ಕಾಲಿಕವಾದಂಥ ಅನುಕು ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದೆ. ಇಟ್ ಈಸ್ ನಾಟ್ ಅ ಫೈನಲ್, ಇಟ್ ಈಸ್ ಅ ಮೋಕ್ ರಿಸಲ್ಟ್. ಸೊ ಇದರಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲಪ್ಪ ಅಂತಂದರೆ ಇಲ್ಲಿ ನೀವು ರೀಅರೇಂಜ್ಮೆಂಟು, ಡಿಲೆಕ್ಟು, ರಿಮೂವ್, ಆ್ಯಡ್ಗಳನ್ನು ಆ್ಯಡ್ ಮಾಡಬಹುದು, ಹೌದಾ? ಸೊ ಇದು ಮೋಕ್ ರಿಸಲ್ಟ್ಗಳನ್ನು ಫಲಿತಾಂಶದ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಅಭ್ಯರ್ಥಿಗಳು ತಮ್ಮ ಒಂದು ಏನಪ್ಪ ಅಂತಂದರೆ ಮೋಕ್ ರಿಸಲ್ಟ್ಗಳನ್ನು ನೋಡ್ಕೊಳ್ಬಹುದಾಗಿದೆ. ಅದರ ಜೊತೆಗೆ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ಏನಪ್ಪ ಅಂದರೆ ಕಟ್ ಆಫ್ ಲಿಸ್ಟ್ಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ ಫಲಿತಾಂಶದ ಅಧಿಸೂಚನೆಯನ್ನು ಕೂಡ ಇವರು ಹೊರಡಿಸಿದ್ದಾರೆ. ಸೊ ಇದೆಲ್ಲ ಕೂಡ ಅಪ್ಡೇಟ್ ಮಾಡಿರುವಂಥದ್ದು. ಸೆಕೆಂಡ್ ರೌಂಡ್ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಆ ಅಭ್ಯರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು CET ನಂಬರನ್ನು ಹಾಕಿ ಇಲ್ಲಿ ನಿಮ್ದು ಏನು ಮಾಡ್ಕೋಬೋದು ಅಂತಂದರೆ ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು. ಇದು ನಮ್ಮ ಆಫೀಷಿಯಲಿ ಡಿಕ್ಲರೇಷನ್ ಮಾಡಿರುವಂಥದ್ದು. ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡಿದರೆ ಅಭ್ಯರ್ಥಿಗಳು ತಮ್ಮ ಒಂದು CET ನಂಬರನ್ನು ಹಾಕಿ ತಮ್ಮ ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ಇಲ್ಲಿ ತಮ್ಮ ರ್ಯಾಂಕ್ಗಳನ್ನು ಚೆಕ್ ಮಾಡ್ಕೋಬೋದು. ಆಮೇಲೆ ಫ್ರೆಂಡ್ಸ್, ಇದು ಏನಪ್ಪ ಅಂದ್ರೆ ಮೋಕ್ ರಿಸಲ್ಟ್ ಇದೆ, ಇದು ಫೈನಲ್ ರಿಸಲ್ಟ್ ಅಲ್ಲ ರೀ. ಇದು ಮೋಕ್ ರಿಸಲ್ಟ್, ಇನ್ನು ಫೈನಲ್ ರಿಸಲ್ಟ್ ಬರೋದು ಬಾಕಿ ಇದೆ. ಈ ಮೋಕ್ ರಿಸಲ್ಟಲ್ಲಿ ನಿಮ್ಗಳಿಗೆ ಏನು ಕನ್ಫರ್ಮೇಷನ್ ಸೀಟ್ ಸಿಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಬೇಕಂದ್ರೆ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಮೋಕ್ ರಿಸಲ್ಟ್ ಆದಮೇಲೆ ನೀವು ಮತ್ತೆ ಕಾಲೇಜ್ಗಳನ್ನು ಇಲ್ಲಿ ಸೇರಿಸ್ಬೋದಾಗಿದೆ. ಆಪ್ಷನ್ ಟ್ರೀಗಳನ್ನು ಮಾಡ್ಕೊಳ್ಬೋದಾಗಿದೆ ಮತ್ತು ಕಾಲೇಜ್ಗಳನ್ನು ಜಾಸ್ತಿ ಸೇರಿಸಿ ನೀವು ನಿಮ್ಮ ಮೋಕ್ ರಿಸಲ್ಟ್ಗಳನ್ನು ಕೂಡ ನೀವು ಏನು ಮಾಡ್ಬೋದು, ಮೋಡಿಫೈಡ್ ಮಾಡ್ಕೊಳ್ಬೋದು. ಫೈನಲ್ ರಿಸಲ್ಟ್ ಸಲುವಾಗಿ ಕಾಯಬೇಕಾಗುತ್ತೆ. ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಜಸ್ಟ್ ಮೋಕ್ ರಿಸಲ್ಟ್ ಇದೆ. ಈ ಮೋಕ್ ರಿಸಲ್ಟ್ ಮುಖಾಂತರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ರೌಂಡಲ್ಲಿ ನೀವು ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್ ತೊಗೊಂಡ್ಬಿಟ್ಟಿದ್ದೀರಾ. ಸೊ ಇದು ಮೋಕ್ ರಿಸಲ್ಟ್ ಇದೆ. ಫೈನಲ್ ರಿಸಲ್ಟ್ ಇನ್ನೂ ಬರೋದು ಬಾಕಿ ಇದೆ.